ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವಿಚಾರ. ವಿಧಾನಸೌಧ ಪೊಲೀಸರಿಗೆ ಈ ಕೇಸ್ ತನಿಖೆ ತಲೆನೋವಾಗಿದೆ. ಎಫ್ಎಸ್ಎಲ್ಗೆ ಕಳಿಸಿದಂಥ ಆಡಿಯೋ ಮತ್ತು ವಿಡಿಯೋದಲ್ಲಿ ಫುಲ್ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಎಫ್ಎಸ್ಎಲ್ಗೆ ಕಳುಹಿಸಿರೋ ವಿಡಿಯೋದಲ್ಲಿ ಅದರ ನಿಖರವಾಗಿ ಆ ಧ್ವನಿ ಪತ್ತೆಯಾಗ್ತಾ ಇಲ್ಲ. ಆಡಿಯೋದಲ್ಲಿ ವಿಡಿಯೋದಲ್ಲಿ ಇದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಧ್ವನಿ ಮತ್ತು ದೃಶ್ಯ ಎರಡೂ ಕೂಡ ಸಿಂಕ್ ಆಗ್ತಾ ಇಲ್ಲ ಅಂತ ಎಫ್ಎಸ್ಎಲ್ ತಂಡಕ್ಕೆ ಈಗ ಈ ಆಡಿಯೋ ವಿಡಿಯೋ ದೃಶ್ಯಗಳು ಒಂದು ರೀತಿ ಸವಾಲಾಗಿ ಪರಿಣಮಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಆಡಿಯೋ ಮತ್ತೆ ವಿಡಿಯೋ ತಾಳೆ ಆಗ್ತಾ ಇಲ್ಲ ಅಂತ ಏನು ತಲೆನೋವಾಗಿರೋದು? ಅಂದರೆ ಸ್ಪಷ್ಟವಾಗಿಲ್ವಾ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಅದರಲ್ಲಿ ಇಲ್ಲ ಅನ್ನೋದಾ? ಯಾವ ಕಾರಣಕ್ಕೆ ಇದು ಇಷ್ಟೊಂದು ಕ್ಲಿಷ್ಟಕರ ಆಗ್ತಾ ಇದೆ? ವಿಜಯ್, ಪ್ರಮುಖವಾಗಿ ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳು ವಿಡಿಯೋ ಫುಟೇಜ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಆದರೆ ಆ ವಿಡಿಯೋ ಫುಟೇಜ್ಗಳನ್ನು ವೆರಿಫೈ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆಡಿಯೋ ಮತ್ತು ವಿಡಿಯೋಗಳು ಸಿಂಕ್ ಆಗ್ತಾ ಇಲ್ಲ. ಯಾಕಂದರೆ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಬರೀ ಆಡಿಯೋ ಮಾತ್ರ ಕೇಳಿಸ್ತಾ ಇದೆ, ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಆಡಿಯೋ ಮಾತ್ರ ಕೇಳಿಸ್ತಾ ಇದೆ. ಅಂದರೆ ಪ್ರಮುಖವಾಗಿರುವಂಥದ್ದು ಆಡಿಯೋ ಇರುವಂತಹ ಫುಟೇಜ್ಗಳಲ್ಲಿ ಲಿಪ್ ಮೂಮೆಂಟ್ ಗೊತ್ತಾಗ್ತಾ ಇಲ್ಲ. ವಿಡಿಯೋ ಇರುವಂತಹ ಫುಟೇಜ್ಗಳಲ್ಲೂ ಕೂಡ ಸಾಕಷ್ಟು ಏನು ಆಡಿಯೋದ ಒಂದು ಲಿಪ್ ಸಿಂಕ್ ಆಗ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರಿಂದ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಎಫ್ಎಸ್ಎಲ್ ಅಧಿಕಾರಿಗಳು ಈಗ ಬೇರೆ ಬೇರೆ ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಫುಟೇಜ್ನ ಆಧಾರದ ಮೇಲೆ ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಆ ಒಂದು ಲ್ಯಾಬ್ಗಳಲ್ಲಿ ಬೇರೆ ಬೇರೆ ಟೂಲ್ಸ್ಗಳನ್ನು ಬಳಸಿ ಲಿಪ್ ಮೂಮೆಂಟ್ ಹಾಗೆ ಆ ಒಂದು ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಅದಕ್ಕೆ ಕನೆಕ್ಟ್ ಮಾಡುವಂಥ ಕೆಲಸವನ್ನು ಅಥವಾ ಮ್ಯಾಚ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಆ ಒಂದು ಲಿಪ್ ಮೂಮೆಂಟ್ಗೆ ಆಕೆ ಬರ್ತಿರುವಂಥ ಶಬ್ದಕ್ಕೆ ಜೊತೆಗೆ ಈ ವಿಡಿಯೋ ಆಡಿಯೋಗೆ ಇವ್ಯಾವು ಕೂಡ ಸಿಂಕ್ ಆಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ಈಗಾಗಲೇ ತರಿಸ್ಕೊಳ್ತಾ ಇದ್ದಾರೆ. ಅಂದರೆ ಅಲ್ಲಿದ್ದಂಥ ಬೇರೆ ಬೇರೆ ಮಾಧ್ಯಮಗಳ ಫುಟೇಜ್ಗಳಾಗಿರ್ಬೋದು, ಜೊತೆಗೆ ವಿಧಾನಸೌಧದ ಒಳಗಿರುವಂಥ CCTV ಫುಟೇಜ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ತರಿಸ್ಕೊಂಡು ಅಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಕಂಪ್ಲೀಟ್ ಆಗಿ ವೆರಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು 4-5 ದಿನಗಳ ಕಾಲ ಈ ಒಂದು ಪರಿಶೀಲನಾ ಕಾರ್ಯ ನಡೆಯುತ್ತೆ. ಅಂದರೆ ಆ ಫುಟೇಜ್ಗಳನ್ನು, ವಿಡಿಯೋ ಫುಟೇಜ್ಗಳನ್ನು ಪರಿಶೀಲನೆ ಮಾಡ್ತಾರೆ, ಸ್ಲೋ ಡೌನ್ ಮಾಡಿ ಪ್ರತಿಯೊಂದು ಅಕ್ಷರಗಳ ಒಂದು ಲಿಪ್ ಮೂಮೆಂಟ್ಗಳನ್ನು ಕೂಡ ಸಿಂಕ್ ಮಾಡ್ತಾರೆ. ಅದಾದ ಬಳಿಕ ಈಗಾಗಲೇ 27 ಜನರ ಲೀಸ್ಟನ್ನು ಏನು ಮಾಡಲಾಗಿದೆ, ಆ 27 ಜನರಲ್ಲಿ 7 ಜನರ ಒಂದು ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಜೊತೆಗೆ ಅಲ್ಲಿ ಆ ವಿಡಿಯೋದಲ್ಲಿ ಯಾರೆಲ್ಲ ಘೋಷಣೆ ಕೂಗಿದ್ರು ಅಂತ ಹೇಳಿದ್ರು ಅವರನ್ನು ಕೂಡ ವಿಚಾರಣೆಗೆ ಕರೆದು ಅವರ ಸ್ಟೇಟ್ಮೆಂಟನ್ನು ಜೊತೆಗೆ ಅವರ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಕೂಡ ಈಗಾಗಲೇ ಪಡೆದುಕೊಂಡಿರೋದ್ರಿಂದ ಅವೆರಡನ್ನೂ ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಆ ವಾಯ್ಸ್ ಸ್ಯಾಂಪಲ್ಸ್ ಅನ್ನ ಮ್ಯಾಚ್ ಮಾಡೋದಕ್ಕೂ ಮುನ್ನ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರುವಂತಹ ಒಂದು ಆಡಿಯೋ ಏನಿದೆ, ಆ ಆಡಿಯೋದ ಲಿಪ್ ಮೂಮೆಂಟ್ಗಳು ಸಿಂಕ್ ಆಗಬೇಕಾಗುತ್ತೆ. ಹಾಗಾಗಿ ಅದಾದ ಬಳಿಕ ಎಫ್ಎಸ್ಎಲ್ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಎಲ್ಲ ಒಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದ್ರಲ್ಲೂ ಕೂಡ ವಿಫಲರಾಗಿರೋದ್ರಿಂದ ಮುಂದಿನ ಹಂತದಲ್ಲಿ ಎಫ್ಎಸ್ಎಲ್ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ತರಿಸ್ಕೊಂಡಿರೋದ್ರಿಂದ ಇವೆಲ್ಲವೂ ಕೂಡ ಮ್ಯಾಚ್ ಆದ ಬಳಿಕ ಆರೋಪಿಗಳ ವಾಯ್ಸ್ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಅದನ್ನು ಕೂಡ ಮ್ಯಾಚ್ ಮಾಡ್ತಾರೆ. ಅದಾದ ನಂತರ ಫರ್ದರ್ ಪ್ರೊಸೆಸ್ ಅಂದ್ರೆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರ ಯಾವ ರೀತಿ ಫರ್ದರ್ ಪ್ರೊಸೆಸ್ ಅನ್ನು ಮಾಡಬೇಕು ಅನ್ನೋದನ್ನ ವಿಧಾನಸೌಧ ಪೊಲೀಸರು ನಿರ್ಧರಿಸಲಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.